ನಾವ್ರಿ ಚಿಕ್ಕೋಡಿ ತಾಲೂಕು ರೀ ಬೆಳ್ಕುಡು ಊರ್ರಿ. ನಮ್ಮ ಅಪ್ಪನ ನಮ್ಮ ಅವನ ಪಾದಿಗೆ ನಮಸ್ಕಾರ ರೀ. ನಮಗೆ ಭಾಳ ಹರ್ತಾಟಿತ್ರಿ. ನನ್ನ ಮಗ 3 ವರ್ಷ ಆಗಿದ್ರಿ. ಒಟ್ಟು ಚಿಕ್ಕೋಡಿ ಎಲ್ಲ ತೋರಿಸಿದ್ರಿ. ಅವ್ರು ಏನು ಹೇಳಿ ಅಂದ್ರೆ ನಿನ್ನ ಮಗ ಒಳಗೆ ಅಕ್ಕಿವ ತುಂಬಾತತ್ತಿವ, ನಮ್ಗೇನು ಆಗಂಗಿಲ್ಲ, ನಾವು ಬೆಳಗಾಂ ಕೇಳಿ ಬರ್ಕೊಡ್ತು ಅಂದ್ರಿ. ಬೆಳಗಾಂ ಕೇಳಿ ತೋರ್ಸೋಟ್ ನಮ್ಮ ತಾಕಿದ್ದಿಲ್ರಿ ದುಡ್ಡ. ಹೆಂಗೆ ಮಾಡಿದ್ಪ ಭಗವಂತ ಅಂದ್ರೆ ನಮ್ಮಪ್ಪ ಭೇಟಿ ಆಗಿದ್ದಿಲ್ರಿ ಆ ಟೈಮ್ದಾಗ. ನಮಗೆ ಆಧಾರ್ ರಿಪೋರ್ಟ್ ತೊಗೊಂಡು ನಾವು ಉಮ್ರಾಣಿ ಹೋದ್ರು. ಗೋಕಾಕ್ ಉಮ್ರಾಣಿ ಅಲ್ರಿ. ಗೋಕಾಕ್ ಉಮ್ರಾಣಿ ಏನಂದ್ರಿ, ಇದರ ರಿಪೋರ್ಟ್ ಮ್ಯಾಗ ಆಪರೇಷನ್ ಮಾಡ್ತು ಅಡ್ಮಿಟ್ ಆಗಂದ್ರಿ. ಅಡ್ಮಿಟ್ ಆದ್ರಿ. ಅಡ್ಮಿಟ್ ಆದ ದಿನ ಬಲಗಾಲ್ ರೀ ಆಪರೇಷನ್ ಮಾಡಿರಿ. ಬಲಗಾಲ್ ಆಪರೇಷನ್ ಮಾಡಿದಿಂದ ಸಂಜೆ ಮಾಡಾಕಿ ರಾತ್ರಿಗೆ ಅನ್ಕೊಡ್ದ್ರೆ ಎಡಗಾಲ್ ಬಾವು ಬತ್ರಿ ನನ್ನ ಮಗಂದ. ಎಡಗಾಲ್ ಬಾವು ಬತ್ರಿ. ಎರಡು ಬಾವು ಬಂದ್ರಿ. ಅದನ್ನ ಕೊರ್ದು ಮರ್ದಿವ್ಸ ಆಪರೇಷನ್ ಮಾಡಿದ್ರಿ. ಅಂತ ಇನ್ನು ಹೆಂಗೆ ಮಾಡೋದು? 1 ತಿಂಗಳ ದಿನ 4 ತಿಂಗಳ ದಿನ ಡ್ರೆಸ್ಸಿಂಗ್ ತಿರುಗಾಡಿದ್ರಿ ನನ್ನ ಮಗಂದ. ನನ್ನ ಮಗ ಒಟ್ಟು ಆರಾಮ 1 ರೂಪಾಯಿ ಒಟ್ಟು ಗುಣ ಅನ್ಸಲಿಲ್ರಿ. ಇನ್ನು ಹೆಂಗೆ ಮಾಡೋದು ಅಂತ ವಿಚಾರ ಮಾಡ್ಕೊತ ಕೂತ್ ಟೈಮ್ದಾಗ ರೀ ಸನದಿ ಅದನ್ರಿ ಡಾಕ್ಟರ್ ಜಮಖಂಡಿ ಸನದಿಯಲ್ಲಿ ಬಂದ್ರಿ ನಾವು. ಆ ಜಮಖಂಡಿ ಸಂಧಿ ಏನಂದ್ರಿ, ನಾವು ಪ್ರಯತ್ನ ಮಾಡ್ತು. ಆದ್ರೆ ಕೂಸು ಉಳಿತೈತಿ, ನಾವು ನೆಕ್ಕಿ ಕೊಡಂಗಿಲ್ಲ. ಕೂಸು ಉಳಿತೈತಿ ಅಂದ್ರೆ ನಮ್ಮ ದವಾಖಾನೆ ಬರಬೇಡ್ರತೆ ಇದ್ರಿ. ನಾವು ಮಾಡೋ ಪ್ರಯತ್ನ ಅಟ್ಟ ಮಾಡಾರ. ಉಳ್ಕದ ದೇವ್ರಿಗೆ ಬಿಟ್ಟು ಕೊಟ್ಟದಂದ್ರಿ. ಅಂತ ಮುಂದೆ ಏನಾತ್ರಿ, ನಮ್ಮ ದೇವ್ರು ನಮ್ಮ ಅಪ್ಪ ಸಿಗಬೇಕಾರ ಬಸ್ಸಾನಾಗಿ ಬಂದ್ರಿ ನನ್ನ ಕನಸಿನಾಗ. ನಾವು ಇಲ್ಲೇ ಜಮಖಂಡಿ ದವಾಖಾನೆ ತಿರ್ಗ್ತೀನಿ ಚಿಕ್ಕೋಡಿಂದ. ಏನಂದ ಅಂದ, ಯಾಕಪ್ಪ ತಣ್ಣಿ ನಿನಗೆ ಯಾರು ದೇವಾದಗೂ ನಿಲ್ಲಂಗಿಲ್ಲ, ಮಂದಿ ಯಾರು ನಿಲ್ಲಂಗಿಲ್ಲ, ನಾವು ಒಬ್ಬ ನಿಲ್ತನವ ನಿನಗತಿ ಅಪ್ಪ ಅಂದ್ರಿ. ಆದ್ರೂ ನಮ್ಮ ಅಪ್ಪ ಇಲ್ಲೇ ಅದಾನು. ನಮ್ಮ ಅಪ್ಪನ ಬಂದು ಹೇಳಂತ ಮುನ್ನೋಂಗ್ ನಾವು ಇಟ್ಟು ಶಂತನ ಇದ್ದಿದ್ದಿಲ್ರಿ. ಆಗ ಮುಂದೆ 15 ದಿನಕ್ಕೆ ಅಪ್ಪ ಭೇಟಿ ಆದ್ರಿ. ನಮಗೆ ಭೇಟಿಯಾಗ ನಂದ್ಗಾವ್ ಸಪ್ತ ಐತ್ರಿ ಇಲ್ರಿ ಮಣಿಪುರ ತಕ್ಕ ನಂದ್ಗಾವ್ರಿ. ನಮ್ಮ ಮಾಲಕ್ ಏನು ಮಾಡಿದ್ದಂದ್ರ ರೀ, ಒಂದ್ ಜರ ಇಲ್ಲಿ ಗೌಂಟೆ ಔಷಧಿ ಕರ್ಕೊಂಡ್ ಮಣಿಪುರಕ್ಕೆ. ಅಪ್ಪ ರೀ ಹಿಂಗೆ ಜನಸಂಖ್ಯೆ ಭಾಳ ಇತ್ತು ನಂದ್ಗಾವ್ ಸಪ್ತಾದಾಗ. ಭೇಟಿ ಆಗ್ಬೇಕಂದ್ರೆ ನಮ್ಗೆ ಅನುಕೂಲ ಸಿಗ್ಲಿಲ್ರಿ. ಅಪ್ಪ ಭೇಟಿ ಆಗ್ಲಿಲ್ರಿ. ಅಂತ ಏನ್ ಮಾಡಿದ್ರಿ, ಮಣಿಪುರಕ್ಕೆ ನಮ್ಮ ಮಾಲಕ್ರಿ ಆ ಕುಚ್ನ ಎತ್ಕೊಂಡ ಮಣಿಪುರಕ್ಕೆ ಬಂದ್ರಿ. ಮಣಿಪುರಕ್ಕೆ ಬಂದು ಬಸ್ ಸ್ಟ್ಯಾಂಡ್ದಾಗ ಇಳ್ದಿದ್ರಿ. ಇಲ್ಲಿ ಕೊಡ್ದಂದ್ರೆ ಅಪ್ಪ ಅಲ್ಲೇ ಗಾಡಿ ತರಿದ್ರಿ ಮಣಿಪುರ ಬಸ್ ಸ್ಟ್ಯಾಂಡ್ದಾಗ. ಅಪ್ಪ ನಾನು ಕೂಸಿಂದ 1 ಲಕ್ಷ ಗಂಟೆ ಹಾಕಿ ನಾನು ಕೂಸಿಂದ ಆಗೈತಿ ಹಂಗಪ್ಪ. ನನಗೆ ನೀ ಹಿಂದ ಹೇಳತ್ತಿಪ್ಪ, ನನಗೆ ಅಂದಾಗ ಗೊತ್ತತಿಪ್ಪ, ನೀನು ಕೂಸಿನ ಕಾಲು ಕಡಿಮೆ ಆಕತಿ ಹೋಗತಿ ಹೇರಪ್ಪ ರೀ. ಆ ಕೂಸಿನ ಕಾಲ ಇಲ್ಲೇ ಬಂದನ್ರಿ ಅವ್ ನಮ್ಮ ಹುಡುಗದನ್ರಿ. ಈಗ 18 ವಯಸ್ಸು ಅವದನ್ರಿ. ಇಷ್ಟು ಹತ್ತಿ ಎಳೆ ಇತ್ರಿ ಅವ್ನ ಕಾಲ ಒಳಗ್ರಿ. ಬರೇ ಮಣಿಪುರಕ್ಕೆ ಹೇಳ್ಕೊಡ್ದಂದ ನಮ್ಮ ಬೆಳ್ಕೊಡ್ತು ಹೋಗ್ಕೊಡ್ದಂದ್ರ ಆ ಬೆಳ್ಕೊಡ್ತು ಹೋಗ್ಕೊಡ್ದಂದ ಕಾಲ ತಾನ ಮಾಯ ಆಗ್ರಿ. ಅದು ಗಾಯ ಮುಚ್ಕೊಂಡತ್ರಿ ನಮ್ಮ ಭಗವಂತನ. ಇಲ್ಲೇ ಅದಾನ್ರಿ 18 ವಯಸ್ಸು ಅವದನ್ರಿ ಅವ. ಇಲ್ಲೇ ಅದಾನ್ರಿ. ನಮ್ಮ ದೇವ್ರು ಎಲ್ಲ ತರ ಅನುಕೂಲ ಮಾಡ್ರಿ. ಬೇಡಿದೆಲ್ಲ ಕೊಡಿದನ್ರಿ. ಮಣ್ಣ ಹಾಕೊಂಡಾಗ ಇಲ್ಲೇ ಮಣಿಪುರ ಕನಕ ರೆಡ್ಡಿ ನನ್ನ ಗಂಡನ ಹಾಕಿದ್ರಿ ನಾವ. ನಮ್ಮ ಮಂದಿ ಎಲ್ಲ ಅಂತಿತ್ತು, ಇವೇನು ಉಳಿದು ಬರ್ತಾನೆ ಅಂತಿತ್ರಿ. ನಮ್ಮಪ್ಪ ಅಂದ, ನಾವು ಉಳಿಸ್ಕೊಡ್ತಾನ ಕಾಳಜಿ ಮಾಡ್ಬೇಡ ಅಂದ್ರಿ ನಮ್ಮಪ್ಪ. ನನ್ನ ಗಂಡ ಉಳ್ದನ್ರಿ. ನಾವು 10 ರೂಪಾಯಿ ಬಿರಿ ಇದ್ರಿ. ನಮ್ಮ ಅಪ್ಪ ಕೋಟ್ಯಾಧೀಶ ನಮ್ಮನ್ನ ಮಾಡ್ಯಾನ್ರಿ. ನಮ್ಗೆ ಎತ್ತರಿಂದ ತೊಂದ್ರೆ ಇಟ್ಟಿಲ್ರಿ. ಎಲ್ಲ ನಮ್ಮ ಅಪ್ಪನಿಂದ ನಾವು ಎಲ್ಲ ನಮ್ಮ ಅಪ್ಪನ ಚಲೋ ಇದ್ದಿದ್ದು. ಖರೆ ನಮ್ಮ ಅಪ್ಪನ ಕಳ್ಕೊಂಡ್ರಿ ನಾವ. ನಮ್ಗೇನು ದುಃಖ ಇಲ್ಲ. ನಮ್ಮ ಅಪ್ಪನ ಕಳ್ಕೊಂಡ್ರಿ. ಇಟ್ಟು ಹೇಳಿ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸುತ್ತ. ನಾವು ಸಿದ್ದರಾಜ ಶಿವಪ್ಪ ಬಿಡಿ ಸಾಕಿನ ತಿಗಡಿ ಮೂಡ್ಲಿಗಿ ತಾಲೂಕ್ದಾರ್ರಿ. ನಾವು ಇಲ್ಲಿ ಒಂದು 7-8 ವರ್ಷದಿಂದ ಬರ್ತಿದ್ರಿ. ನಾವು ಮೊದಲ ಯಾವಾಗಾರ ಬರ್ತಿದ್ದು, ಈಗ 7-8 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಿದ್ದು. ನಮ್ಮ ಮಿಸಸ್ಗೆ ಆರಾಮ ಇದ್ದಿಕ್ಕಲ್ರಿ. 1 ತಿಂಗಳ ಎಲ್ಲಿ ತೋರಿಸಿದ್ರು ಕಡಿಮೆ ಆಗಿಲ್ಲ. ಅವ್ರು ಏನಾಗಿತ್ತು ಅಂದ್ರೆ ಮನ್ಯಾಗ ಊಟ ಮಾಡ್ರೆ ವಾಂತಿ ಆಗಿತ್ತು. ನಾವು 1 ತಿಂಗಳ ಆದ್ಮೇಲೆ ಹೊಳ್ಳಿ ಇಲ್ಲಿ ಅಪ್ಪನ ಮಠ ಕರ್ಕೊಂಬಂದ್ರಿ. ಇದು ಇವತ್ತು ಊಟ ಮಾಡಿ ಸುಮಾರು ಐತಿ, ಏನಾಕೈತಿ ನೋಡೋಣ ಅಂದಾಗ ಇಲ್ಲಿ ಊಟ ಮಾಡಿದಾಗ ಅವತ್ತಿಂದ್ರ ವಾಂತಿನ ಐತ್ರಿ. 1ನೇದ್ದು. 2ನೇದ್ದು, ನಾ ಅಲ್ಲಿ ದುರ್ಗನಿಗೆ ಅಪ್ಪಾರ ಸ್ಕೂಲಿಗೆ ನನ್ನ ಮಗನ ಇಟ್ಟಿದ್ದು ರೀ. ಅಲ್ಲೂ ನನ್ನ ಮಗ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಅಪ್ಪಾರ ಸ್ಕೂಲ್ದಿಂದ ನೀಲಪ್ಪ ಇಲ್ಲೇ ಇಡು ಅಪ್ಪಾರ ಸ್ಕೂಲ್ನಾಗ ಇರ್ತಾನೆ ನಮ್ಮ ಹುಡುಗ ಅಂದ್ಮೇಲೆ ಇವತ್ತು ನಾವು ಮುರಾಜೆ ಸೆಲೆಕ್ಷನ್ ಆಗ್ಯಾನ್ರಿ. ಅದ್ರ ಮೇಲತ್ತ ನನಗೆ ಈಗ ಏಪ್ರಿಲ್ 2ನೇ ತಾರೀಕು ನನಗೆ ಅಟ್ಯಾಕ್ ಆಯ್ತು ರೀ. ಮೂಡ್ಲಿಂದ್ರ ತೆಗಡಿ ಹೋಗ್ತಾಗ ಅಟ್ಯಾಕ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು. ನನಗೆ ಒಬ್ಬ ಬೈಕ್ ಮೇಲೆ ಬರತ್ತೀನಿ. ನನಗೆ ಭಾಳ ತ್ರಾಸ ಆದಕಲೆ ನಾವು ಒಂದು ರಸ್ತಾದಾಗ ತರಿಬಿ ಗಿಡಕ್ಕೆ ಹೋಗ್ತೀನಿ ರೀ. ನಾ ಕೂತಾಗ ಆಗೇನತ್ತು, ಭಾಳ ತ್ರಾಸ ಅಂದ್ರೆ ಭಾಳ ತ್ರಾಸತ್ತು ನನಗೆ. ಇನ್ನು ನಾ ಸಾಯ್ತೀನಪ್ಪ ಅಂದಾನ ಗಣೇಶ ಒತ್ಲೆ ಒದಿನ್ರಿ 2 ಸಲ. ಗಣೇಶ ಒತ್ಲೆ ಒದ್ರಗೊಲೆ 1-2 ನಿಮಿಷನಾಗ ಒದ್ರಿಗೊಲೆ ನಾನು ಹಳೆ ಅದ ರೋಡ್ನಾಗ ದಾಟಿ ಹೊಂಟಿದ್ರಿ. ಅವ್ ಯಾಕೆ ಇಲ್ಲೇ ಕೂತೋದಿ ಫೋನ್ ಮಾಡಿದ ನನಗೆ. ಇಲ್ಲ ನನಗೆ ಹಿಂಗೆ ತ್ರಾಸ ಆಗತ್ತಿಪ್ಪ ಅಂದಗಲ್ಲ ಅದಾಗಲೇ ನಾನು ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋದ. ಅಲ್ಲಿ ಸ್ವಲ್ಪ ಕಡಿಮೆ ಆತ್ರಿ. ಅದ್ರ ಮೇಲತ್ತ ನನಗೆ 5 ಬ್ಲ್ಯಾಕ್ ಆಗ್ಯಾವಂತ ಇಕೋ ಮಾಡಿಸಿದ್ರು. 5 ಬ್ಲ್ಯಾಕ್ ಆಗ್ಯಾವಂತ ನಾವು ಬೆಳಗಾವದಾಗ ಹರಿಯಂತ ಹಾಸ್ಪಿಟಲ್ದಾಗ ಮಾಡಿದ್ರು. 8 ದಿವಸ ಅಂಜಿನ್ರಿ ನಾ. ಅಪ್ಪ ನೆನ್ಸ್ಕೋತ ನನಗೆ ಹಾಲ್ಟ್ ಆಪರೇಷನ್ ಆದ್ರೆ ನಾ ಸಾಯ್ತೀನಿ ಅಂಬಲ್ಪ ಅಂತೇಳಿ ನನಗೆ ಅಂಜಿನ್ರಿ. ಅಂಜಿದಾಗ ಈಗ ನಾ ಸತ್ಯ ಮಾತಾಡ್ತಾನೆ ಇಲ್ಲಿ ಮರ್ದಾಗ ನಿಂತ ಅಪ್ಪಾರ ಹೆಂಗದಾರಪ್ಪ ಅಂದ್ರೆ ಇವತ್ತು ನಾ ಅಪ್ಪ ನೆನ್ಸ್ಕೊಂಡ ನಾ ಒಳಗ ಆಪರೇಷನ್ ಥಿಯೇಟರ್ದಾಗ ಹೋದ್ರ ಇನ್ಸುಲೆನ್ಸ್ ಇದನ್ನ ಕೊಡ್ತಾರಲ್ಲ, ಸುಂದಿನ ಇಂಜೆಕ್ಷನ್ ಕೊಡ್ತಾರ, ಗುಳು ಕೊಡ್ತಾರಲ್ಲ. ಆ ಕೊಡ್ತಾಗ ಡಾಕ್ಟರ್ ನನ್ನ ಮರಸತ್ತ ನೀ ಯಾವ ಪಾತ್ ಮಾತಾಡ್ಸತ್ತಿದ್ದ.
ಇದು ಸತ್ಯ ಹೇಳೋದು ನಾನು ಅಪ್ಪಾರ ಮುಂದೆ ಹೇಳ್ಬೇಕಾಯ್ತು, ಹೇಳಕ್ ಆಗ್ಲಿಲ್ಲ. ನನಗೆ ಭಾಳ ಕೆಟ್ಟಾಗಿದ್ದೆ, ಆದ್ರೆ ಭಾಳ ಹೇಳಿ ನಾನು ಆದ್ರೆ ಈ ವಿಷಯ ನನಗೆ ಅಪ್ಪಾರ ಮುಂದೆ ಹೇಳಕ್ ಆಗ್ಲಿಲ್ಲ. ನಾ ಇದೊಂದು ಉದೈತಂದ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಇವತ್ತು ನನ್ನ ಆಪರೇಷನ್ಗೆ ನಿನಗೇನು ಹಿಂಗೆ ಮನಸಿರಲ್ಲ, ಅಪ್ಪನ ಫೋಟೋ ಹಸಿರು ಪಡ್ಕ ಸುತ್ಕೊಂಡಿದ್ದ ಸೀದಾ ಬಂತ್ರಿ ಹಿಂಗೆ ನನ್ನ ತಲೆದಿಂಡಿಂದ 3 ಸರಿ ಹಿಂಗೆ ಅಪ್ಪ ಹಿಂಗೆ ದಾಡಿದ, ನಾನು ಗುಳು ಕೊಡತ್ತಿರ ಹಿಂಗೆ ದಾಡಿದ. ಅಷ್ಟೇ ನಂಗೆ ಸುಂದ ಆಯ್ತು, ಅಪ್ಪಾರ ಫೋಟೋನ ಮರಿ ಆಯ್ತು. ಇದು ಆದ್ಮೇಲೆ ತಂದು ಓಪನ್ ಸರ್ಜರಿ ಆಗೈತ್ರಿ ನಮ್ದು. ಇವತ್ತು ಓಪನ್ ಸರ್ಜರಿ ಆಗೈತೆ ನಂದು ಇಲ್ಲಿ. ಇದನ್ನ ನೀವು ನೋಡ್ಬೋದು. ಇವತ್ತು ನಾ ಇದನ್ನ ಅಟ್ಯಾಕ್ ಆಗಿ ಉಳಿಬೇಕಾರ ನನಗೆ 46-47 ವಯಸ್ಸು. ನಾ ಅಪ್ಪನೇ ನೆನೆಸ್ಕೊಂಡು ಆಪರೇಷನ್ ಆಗಿ 6 ದಿವ್ಸಕ್ಕೆ ಡಿಸ್ಚಾರ್ಜ್ ಆದ್ರ 3 ತಿಂಗಳು ನನಗೆ ಬೈಕ್ ಹತ್ಬೇಡ ಅಂದ್ರಿ. ನಾ 1 ತಿಂಗಳದಾಗ ನಾ 110 ಕಿಲೋಮೀಟರ್ ಬೈಕ್ ಹೊಡೆದೇನ್ರಿ ನಾ ಅಪ್ಪಾರ ಪುಣ್ಯದಿಂದ. ಇವತ್ತು ನಾವು ಅಪ್ಪಾರ ಏನ್ ನೆನೆಸ್ತೋಲ್ಲ, ಇವತ್ತು ನಾವು ಅಪ್ಪಾರ ಏನ್ ನೆನೆಸ್ತೋಲ್ಲ ನಮ್ಗೆ ಆಗೈತ್ರಿ. ಇವತ್ತು ಒಂದು ನಾವು ಯಾವ್ದೋ ಒಂದು ವಿಷಯ ಯಾವ್ದೋ ಇರಲಿ, ಒಟ್ಟ ಅಪ್ಪಾರ ಬೇಡಿದ್ದ ಒಟ್ಟ ಅಪ್ಪಾರ ಬಂದ ನಾವೇನು ಅಪ್ಪಾರ ಬಂದ ನಮಸ್ಕಾರ ಮಾಡ್ಸೋಲ್ಲ, ಪಾದ ಮುಡ್ಸೋಲ್ಲ. ಅಪ್ಪಾರ ನಮ್ಗೆಲ್ಲ ಗೊತ್ತೈತಿ. ಇಲ್ಲಿ ಬಂದು ಇಲ್ಲಿ ಬಸವನಿಗೆ ನಮಸ್ಕಾರ ಮಾಡ್ಕೊಂಡ್ರ ಅಪ್ಪನ ಜಾಗದ ಬಂದ ನಾನು ಪ್ರಸಾದ ಮಾಡಿ ನಮಸ್ಕಾರ ಮಾಡ್ಕೊಂಡು ವಾರ ಬೇಡಿದಾಗೈತಿ. ಅಪ್ಪಾರ ಅಂತ ಹೇಳಪ್ಪ ಇವತ್ತು ನಾವು ಉಳಿಬೇಕಾರೆ ಅಪ್ಪಾರ ಕಾರಣ. ಆದ್ರೆ ಅವ್ರ ಆಯುಷ್ಯ ನನಗ್ ಕೊಟ್ಟ ಉಳಿಸ್ಯಾರ, ಅವ್ರು ಇದಾಗ್ಯಾರಂತ ನಾನು ಭಾಳ ದುಃಖ ಆಕೈತಿ. ಆದ್ರೆ 20-30 ವರ್ಷ ನಮ್ಮ ತಂದೆಗೆ ಏನಾಗ ಬರತ್ತಿ, ಎಲ್ಲಾ ಭಕ್ತರು ಭಾಳ ಕೆಟ್ಟಾಗೈತಿ. ನನಗೆ ಒಬ್ಬಗಲ್ಲ, ಇಡೀ ಇಲ್ಲಿ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಿಂದ 10 ಲಕ್ಷ ಜನರಿಗೆ ಭಾಳ ನೋವಾಗೈತಿ. ಆದ್ರೆ ಎಲ್ಲಾರು ದಯಮಾಡಿ ನಾನು ಎಲ್ಲಾ ಭಕ್ತರಿಗೆ ಹೇಳ್ತೇನೆ, ಯಾಕೆ ಈ ದುಃಖ ಮರೆಸ್ಕೊಂಡ ಇವತ್ತ ಮಠ ಮುಂದ ಅಪ್ಪಾರ ನಾವು ನೆನ್ಸ್ಕೊಂಡ್ ಹೋಗೋಣ, ಅಪ್ಪಾರ ನಮ್ ಬ್ಯಾಲದಾರ ಅಂತ ಹೇಳಿ 1-2 ಮಾತು ಮಾತಾಡಿ ನನ್ನ ಧನ್ಯವಾದ. ತಂದೆ ದಾನೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಅಂಬಾರಂದ್ರ ಹಗರ್ ದೇವ್ರಲ್ರಿ, ಮಹಾತ್ಮರಂದ್ರ ಈ ಭೂಮಿಯ ನಡೆದಾಡೋ ದೇವರು, ಮಾತಾಡೋ ದೇವರು. ಬರೀ ಭೂಮಿಯಾಗ ಅವ್ರ ನಡೆದಾಡೋದಷ್ಟೇ ಅಲ್ಲ, ಮಾತಾಡೋದು ಅವ್ರ ಬಾಯಿಲೆ ಚಂದ್ರಗಿರಿ ತಾಯಿ ಖುಷಿ ಬರ್ತಿದ್ರು. ಅವ್ರು ಏನು ಹೇಳ್ತಾರ ಅದ ಖರೆ ಆಗ್ತಿತ್ತು. ಅವ್ರು ಎಷ್ಟೋ ಮಂದಿ ಭಕ್ತರನ್ನ ಸಲ್ವ್ಯಾರ. ಹಣ್ಣಿಲ್ಲವ್ರಿಗೆ ಅನ್ನ ಕೊಟ್ಟಾರ, ನೀರಿಲ್ಲವ್ರಿಗೆ ನೀರ ಕೊಟ್ಟಾರ, ಗಂಡು ಮಕ್ಕಳಿದ್ದವ್ರಿಗೆ ಗಂಡು ಕೊಟ್ಟಾರ, ಹೆಣ್ಣು ಬೇಡಿದವ್ರಿಗೆ ಹೆಣ್ಣು ಕೊಟ್ಟಾರ. ಎಷ್ಟೋ ರೋಗಿಗಳಿಗೆ ರೋಗ ಪರಿಹಾರ ಮಾಡ್ಯಾರ. ಭಗವಂತ ಎಷ್ಟೋ ಮಂದಿಗೆ ಆವಿಸ್ ಕಡಿಮೆ ಇದ್ದದ್ದು ಜಾಸ್ತಿ ಮಾಡ್ಯಾರ. ಅಂತ ಭಗವಂತಗ ಇವತ್ತು ಆವಿಸ್ ಕಡಿಮೆ ಆಗ್ಬಾರ್ದಿತ್ತು. ಆಗಿದ್ದು ದೇವ್ರ ಭಗವಂತ ಯಾಕೋ ಅವಂಗ ಕರ್ಸ್ಕೊಳಂಗಾಗ್ಯದ, ಕರ್ಸ್ಕೊಂಡ. ಆದ್ರೆ ನಮ್ಮೆಲ್ಲ ನೋಡಕ ಈ ಭಕ್ತರನ್ನ ಉದ್ಧಾರ ಮಾಡಾಕ ಇನ್ನೊಂದು ದಿನ ನಮ್ಮ ಗುರುಗಳನ್ನ ಇಡ್ಬೇಕಾಗಿತ್ತು. ಆದ್ರೂ ದೇವರ ಭಗವಂತ ಇಡಾಕಾಗಿಲ್ಲ, ಕಳ್ಕೊಂಡು ನಮಗೆ ಭಾಳ ದುಃಖ ಆಗ್ಯದ. ಆದ್ರೆ ಇಂಥ ಭಗವಂತನ ಪಡ್ಕೊಂಡೀವಿ ಅಂದ್ರೆ ನಮ್ಗೊಂದು ಪೂರ್ವ ಜನ್ಮದ ಪುಣ್ಯ ಇತ್ತು. ಆದ್ರೆ ಅವ್ರನ್ನ ಅಪ್ಪಾಜಿಯವ್ರನ್ನ ಕಳ್ಕೊಂಡು ದುಃಖ ಭಾಳ ಆಗ್ಯದ. ಈ ಕರ್ನಾಟಕ ಆಗ್ಯದ. ಬಂಡಿಗಣಿ ಮಹಾತ್ಮರಂದ್ರ ದೊಡ್ಡ ಮಹಾತ್ಮರವರು. ಈ ಭೂಮಿ ಮ್ಯಾಲ 2ನೆಯ ಬಸವಣ್ಣನೆಂಬ ಖ್ಯಾತಿಯ ಪಡೆದಾರ. ಭೂಮಿ ಮ್ಯಾಗ 2ನೆಯ ಬಸವಣ್ಣನೆಂಬ ಖ್ಯಾತಿಯ ಪಡೆದ ಅಣ್ಣ ದಾನೇಶ್ವರ. ಪ್ರತಿ ಇಡೀ ಕರ್ನಾಟಕಲ್ಲ, ಪ್ರದೇಶಕಲ್ಲ, ಎಲ್ಲ ಕಡೆ ನಿತ್ಯ ದಾಸೋಹ ಮಾಡಿ ದಾನೇಶ್ವರ ಆಗ್ಯಾರ. ಎಷ್ಟೋ ಬಂದ ರೋಗಿಗಳನ್ನ ಉದ್ಧಾರ ಮಾಡ್ಯಾರ. ಲೋಕ ಕಲ್ಯಾಣಕ್ಕೆ ಬಂದ ಬಸವಣ್ಣ ಇದ್ದ ಅವ್ರ